ಓಂ ನಮೋ ವೆಂಕಟೇಶಾಯ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಲಿಯುಗದ ದೈವ ಎಂದು ಕರೆಯುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ತೀರಿ ಹೋಗ್ತವೆ ಎಂದು ತಿರುಪತಿಗೆ ಹೋಗಿ ಆತುರದಿಂದ ನಾವು ಕೇವಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವ್ರನ್ನ ಮಾತ್ರ ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಮಗೆ ದರ್ಶನದ ಫಲ ಸಿಗೋದಿಲ್ಲ. ಅದಕ್ಕಾಗಿ ನಾವು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವ ಮೊದಲು ನಾವೆಲ್ಲರೂ ಕೆಲವು ನಿಯಮಗಳನ್ನು ತಿಳಿದುಕೊಳ್ಳಲೇಬೇಕು. ಸಂಕಟ ಬಂದಾಗ ವೆಂಕಟರಮಣ ಎಂದು ನಮಗೆಲ್ಲರಿಗೂ ಶ್ರೀ ವೆಂಕಟೇಶ್ವರರ ಸ್ವಾಮಿಯವರು ನೆನಪಿಗೆ ಬರ್ತಾರೆ. ಆ ವೆಂಕಟೇಶ್ವರರ ದರ್ಶನದ ಪುಣ್ಯ ಫಲ ನಮಗೆ ಸಿಗಬೇಕಂದ್ರೆ ಕೆಲವು ನಿಯಮಗಳನ್ನು ನಾವು ಪಾಲಿಸಲೇಬೇಕು. ಈ ನಿಯಮ ಪಾಲಿಸದೇ ಇದ್ದರೆ ದರ್ಶನದ ಪುಣ್ಯ ಫಲ ನಮಗೆ ಸಿಗೋದಿಲ್ಲ. ಇನ್ನಾದರೂ ತಿರುಮಲ ಶ್ರೀ ವೆಂಕಟೇಶ್ವರರ ದರ್ಶನಕ್ಕೆ ಮಾಡಬೇಕಂದ್ರೆ ಏನೇನೆಲ್ಲ ಪಾಲಿಸಬೇಕು ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕು. ಮೊದಲನೇದಾಗಿ ಶ್ರೀ ಪದ್ಮಾವತಿ ದೇವಿಯನ್ನು ದರ್ಶನ ಮಾಡ್ಕೋಬೇಕು. ಅದರಂತೆ ಶ್ರೀ ವೆಂಕಟೇಶ್ವರರ ಬಳಿ ಕೋರಿಕೆಗಳನ್ನೆಲ್ಲ ಈಡೇರಿಸುವುದಕ್ಕಾಗಿ ನಾವು ಮೊದಲು ಶ್ರೀ ತಾಯಿ ಪದ್ಮಾವತಿ ದೇವಿಯನ್ನು ದರ್ಶಿಸಿ ಕೋರಿಕೆಗಳನ್ನು ತಿಳಿಸುವುದು ಬಹಳ ಮುಖ್ಯವಾಗಿರೋದ್ರಿಂದ ತಿರುಪತಿಗೆ ಹೋಗುವ ಯಾತ್ರಿಕರು ಮೊದಲಿಗೆ ಅಲವೇಲು ಮಂಗಾಪುರ ಅಥವಾ ತಿರುಚನೂರಿನಲ್ಲಿರುವಂತಹ ಶ್ರೀ ಪದ್ಮಾವತಿ ಅಮ್ಮನವರನ್ನು ದರ್ಶಿಸಬೇಕು. ಅಮ್ಮನವರನ್ನೇ ಯಾಕೆ ದರ್ಶಿಸಬೇಕು ಅಂದರೆ ಲಕ್ಷ್ಮಿಗಾಗಿ ಭೂಲೋಕಕ್ಕೆ ಬಂದ ಹರಿಯು ಈ ತಿರುಚನೂರಿನಲ್ಲಿ ಧ್ಯಾನ ಮಾಡಿದರೆಂಬ ಐತಿಹ್ಯವಿದೆ. ಅದೇ ಅಲ್ಲದೆ ಮಕ್ಕಳು ತಂದೆಯ ಬಳಿ ಏನಾದರೂ ಕೆಲಸವಾಗಬೇಕಂದ್ರೆ ಮೊದಲು ತಾಯಿಯ ಬಳಿ ತಮ್ಮ ಕೋರಿಕೆಯನ್ನು ಸಲ್ಲಿಸಿ ಅದನ್ನು ತಂದೆಗೆ ತಿಳಿಸುವಂತೆ ಅಮ್ಮನಿಗೆ ನಾವೆಲ್ಲ ಹೇಳ್ತೀವಿ. ಅದರಂತೆಯೇ ಶ್ರೀ ವೆಂಕಟೇಶ್ವರರ ಬಳಿ ನಮ್ಮ ಕೋರಿಕೆಗಳನ್ನು ಈಡೇರಿಸುವುದಕ್ಕಾಗಿ ನಾವು ಮೊದಲು ತಾಯಿ ಪದ್ಮಾವತಿ ದೇವಿಯನ್ನು ದರ್ಶಿಸಿ ನಮ್ಮ ಕೋರಿಕೆಗಳನ್ನು ತಿಳಿಸುವುದು ಬಹಳ ಮುಖ್ಯವಾಗಿದೆ. ಇದರಿಂದ ತಿರುಪತಿಗೆ ಹೋಗುವ ಯಾತ್ರಿಕರು ಮೊದಲನೇದಾಗಿ ತಾಯಿ ಪದ್ಮಾವತಿ ಅಮ್ಮನವರನ್ನು ದರ್ಶಿಸಬೇಕು. ಆ ನಂತರ ತಿರುಪತಿ ರೈಲ್ವೆ ನಿಲ್ದಾಣದ ಬಳಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಣ್ಣನವರಾಗಿರ್ತಕ್ಕಂಥ ಗೋವಿಂದರಾಜು ಸ್ವಾಮಿಯ ದರ್ಶನವನ್ನು ಪಡ್ಕೋಬೇಕು. ಆಮೇಲೆ ತಿರುಮಲಕ್ಕೆ ಹೋಗಬೇಕಾದ್ರೆ ಅಲಿಪಿರಿ ಮೆಟ್ಟಿಲುಗಳ ಮೂಲಕವಾಗಿ ಆದರೂ ಹೋಗ್ಬೋದು. ಇಲ್ಲ ಅಂದರೆ ಶ್ರೀವಾರಿ ಮೆಟ್ಟಿಲುಗಳ ಮೂಲಕವಾದರೂ ನಾವು ಪಾದಯಾತ್ರೆ ಮಾಡಿ ನಾವು ಮಾಡ್ಕೊಂಡಾದರೂ ಹೋಗ್ಬೋದು. ಇಲ್ಲ ಅಂದರೆ ಬಸ್ಸಿನ ಮೂಲಕವೂ ಕೂಡ ನಾವು ಹೋಗ್ಬೋದು. ಅದಾದ ನಂತರ ತಿರುಮಲಕ್ಕೆ ಹೋದ ಮೇಲೆ ನಾವು ಅಲ್ಲಿರುವಂತಹ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ನಿಲ್ಲಿಸಿರುವಂತಹ ವರಹಸ್ವಾಮಿಯ ದೇವಸ್ಥಾನದಲ್ಲಿ ನಾವು ದರ್ಶನವನ್ನು ಮಾಡ್ಕೋಬೇಕು. ಯಾಕಂದರೆ ವರಹಸ್ವಾಮಿಯೇ ಅಲ್ಲಿ ವೆಂಕಟೇಶ್ವರ ಸ್ವಾಮಿಯವರಿಗೆ ತಿರುಮಲದಲ್ಲಿ ಸ್ಥಳವನ್ನು ನೀಡಿದ್ದು. ವರಹಸ್ವಾಮಿ ಎಂದರೆ ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರವಾದ ವರಹಸ್ವಾಮಿಯು ಭೂಮಾತೆಯನ್ನು ರಕ್ಷಿಸಿರುವರೆಂಬುದು ಎಲ್ಲರಿಗೂ ತಿಳಿದ ವಿಷಯ. ಅದಕ್ಕಾಗಿ ಅಂಥ ವರಹಸ್ವಾಮಿಯಾಗಿರುವುದರಿಂದ ಶ್ರೀ ವೆಂಕಟೇಶ್ವರರ ದರ್ಶನಕ್ಕೂ ಮೊದಲು ದರ್ಶಿಸಬೇಕು. ಅದು ಒಂದೇ ಅಲ್ಲ, ವೆಂಕಟೇಶ್ವರರ ಸ್ವಾಮಿಯು ತಿರುಮಲದಲ್ಲಿ ನೆಲೆಸುವುದಕ್ಕೆ ಸ್ಥಳ ನೀಡಿದ್ದೇ ಶ್ರೀ ವರಹಸ್ವಾಮಿಯವರು. ತನಗೆ ನೆಲೆ ನಿಲ್ಲಲು ವರಹ ನೀಡಿರುವ ವರಹಸ್ವಾಮಿಗೆ ತಿರುಮಲ ಕ್ಷೇತ್ರದ ಮೊದಲ ಪೂಜೆ ಮತ್ತು ಮೊದಲ ನೈವೇದ್ಯ ವರಹಸ್ವಾಮಿಗೆ ಸಲ್ಲತಕ್ಕದ್ದು ಎಂದು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯವರೇ ತಿಳಿಸಿರುವಂಥದ್ದೇ ಅಲ್ಲದೆ ತನ್ನನ್ನು ಕಾಣಲು ಬರುವಂಥ ಭಕ್ತಾದಿಗಳೆಲ್ಲರೂ ಮೊದಲಿಗೆ ವರಹಸ್ವಾಮಿಯ ದರ್ಶನ ಪಡೆದು ನನ್ನಲ್ಲಿಗೆ ಬರತಕ್ಕದ್ದೆಂದು ಸ್ವತಃ 7 ಬೆಟ್ಟಗಳ ಒಡೆಯನಾಗಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಗಳೇ ಸೂಚಿಸಿದ್ದಾರಂತೆ. ಈ ರೀತಿ ಸೂಚಿಸಿರುವುದರಿಂದ ಇಂದಿಗೂ ಕೂಡ ಮೊದಲ ಪೂಜೆ ಮತ್ತು ಮೊದಲ ನೈವೇದ್ಯ ವರಹಸ್ವಾಮಿಗೆ ಮಾಡಿದ ಮೇಲೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಪೂಜೆ ಮತ್ತು ನೈವೇದ್ಯ ಮಾಡ್ತಾರೆ. ಅದೇ ಅಲ್ಲದೆ ಭಾಳಷ್ಟು ಜನ ಶ್ರೀ ವರಹಸ್ವಾಮಿಯ ದರ್ಶನವನ್ನು ಮಾಡಿದ ಮೇಲೆ ಶ್ರೀ ವೆಂಕಟೇಶ್ವರರ ದರ್ಶನವನ್ನು ಮಾಡಿದ ಮೇಲೆ ವರಹಸ್ವಾಮಿಯವರ ದರ್ಶನವನ್ನು ಮಾಡ್ತಾರೆ. ಈ ರೀತಿ ಮಾಡುವುದರಿಂದ ಯಾತ್ರೆಯ ಪೂರ್ಣ ಫಲ ನಮಗೆ ಸಿಗೋದಿಲ್ಲ. ಯಾರೇ ಆಗಲಿ ತಿರುಪತಿ ಯಾತ್ರೆ ಮಾಡಿದವರು ಮೊದಲು ಈ ರೀತಿಯಾಗಿ ಅಂದರೆ ಮೊದಲಿಗೆ ತಿರುಚನೂರಿನ ಅಮ್ಮನವರಾಗಿರುವಂತಹ ಶ್ರೀ ಪದ್ಮಾವತಿ ದೇವಿಯನ್ನು ದರ್ಶನ ಪಡ್ಕೋಬೇಕು. ನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಣ್ಣನವರಾಗಿರುವಂಥ ಗೋವಿಂದ ಸ್ವಾಮಿಯ ದರ್ಶನ ಪಡೆದು ನಂತರ ಸ್ವಾಮಿಯ ದರ್ಶನಕ್ಕೆ ಹೋಗುವುದರಿಂದ ಭಾಳ ಪುಣ್ಯದ ದರ್ಶನವಾಗುತ್ತದೆ ಎಂದು ಹೇಳ್ತಾರೆ. ಅದೇ ರೀತಿ ಮೊದಲಿಗೆ ಪದ್ಮಾವತಿ ದೇವಿಯ ದರ್ಶನ ಮಾಡ್ಕೋಬೇಕು. ನಂತರ ಗೋವಿಂದ ಸ್ವಾಮಿಯ ದರ್ಶನ, ತದನಂತರ ಪುಷ್ಕರಣಿ ಸ್ನಾನ ಮಾಡಿ ವರಹಸ್ವಾಮಿಯ ದರ್ಶನ, ತದನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯುವುದರಿಂದ
ತಿರುಪತಿ ಯಾತ್ರೆಯ ಸಂಪೂರ್ಣ ಫಲ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ. ಇದೇ ಪದ್ಧತಿಯಲ್ಲಿ ಅಥವಾ ಇದೇ ರೂಢಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಆ ದೇವರ ಕೃಪೆಗೆ ಪಾತ್ರರಾಗಬಹುದು. ಆದ್ದರಿಂದ ನೀವೇನಾದರೂ ತಿರುಪತಿ ತಿರುಮಲ ದರ್ಶನಕ್ಕೆ ಹೋಗೋದಾದರೆ ಈ ನಿಯಮಗಳನ್ನು ಪಾಲಿಸಿ. ಎಲ್ಲರಿಗೂ ಆ ದೇವರು ಒಳ್ಳೆಯದೇ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.